ಹೆಣ್ಮಕ್ಳಿಗೆ ರೇಪ್ ಆಗ್ತದೆ ಅದಾಗ್ತದೆ ಅವೆಲ್ಲ ತೋರಿಸಿಲ್ವಾ? ಅವ್ರು ಮಾಡಿರೋ ತಪ್ಪು, ಆ ತಪ್ಪಿಗೆ ಏನು ಶಿಕ್ಷೆ ಆಗುತ್ತಾ ಅದು ಶಿಕ್ಷೆ ಆಗುತ್ತೆ. ಕಾರ್ಕಳದಲ್ಲಿ ರೇಪ್ ಆಯ್ತಲ್ಲ, ಅದು ಹೋಗ್ತದೆ. ಕೋಲ್ಕತ್ತಾದಲ್ಲಿ ರೇಪ್ ನ್ಯಾಯ ಸಿಗ್ತಾ ಅಣ್ಣ, ಅವ್ನು ಹಾಕೊಂಡು ಹೋದ್ರಲ್ಲ ಒಳಿಕೆ, ರುಬ್ಬುದ್ರಲ್ಲ ಅಣ್ಣ. ತೋರಿಸ್ತಾ ಇದ್ದೀರಾ? ರುಬ್ಬದ ಯಾರು ಹೋಗಿ ತೋರ್ಸಕ್ಕಾಗತ್ತಾ? ರುಬ್ಬದ್ ಹೆಂಗ್ ತೋರ್ಸಕೈತೆ? ದರ್ಶನ್ ಎಲ್ಲ ಅಲ್ಲ ಅಣ್ಣ, ರೌಡಿ ಶೀಟರ್ ಜೊತೆ ಕೂರ್ಬೋದಾ? ನೀವ್ ರೌಡಿ ಶೀಟರು ಪ್ರೀತಿನ ಮಾತಾಡ್ಸ್ಕೊಂಬತ್ತೆ ನನ್ನ ಹತ್ರ. ಮಾತಾಡ್ತಿದ್ದಂಗೆ ಇರಾಕಾಯ್ತದ? ಸರ್ ನಮಸ್ಕಾರ ಸರ್, ಏನ್ ನಿಮ್ಮ ಹೆಸರು? ಶಿವು ಅಂತೇಳಿ. ಶಿವ ಅವರೇ ಹೇಳ್ರಿ, ಜೈಲಿನಲ್ಲಿ ಈ ರೀತಿಯಾದಂಥ ಒಂದು ವ್ಯವಸ್ಥೆ ನಿಮ್ಮ ಅಭಿಪ್ರಾಯ ಏನು ಆಟೋ ಡ್ರೈವರ್ ಆಗಿ? ತಪ್ಪು ಸರ್, ಯಾರೇ ಆಗಿರಲಿ ತಪ್ಪು ಅದು. ಅವ್ರು ಮಾಡಬಾರ್ದು. ಮಾಡಿದ್ರೆ ಬಡವ್ರಿಗೊಂದು ನ್ಯಾಯ, ಸಾವುಕಾರಿಗೊಂದು ನ್ಯಾಯ ಮಾಡ್ಬೇಕಾಗ್ಬಾರ್ದು. ರಾಜಕೀಯದವ್ರು ಆಗಲಿ, ಹೀರೋಯಿನ್ ಆಗಲಿ, ಮತ್ತು ಹೀರೋ ಆಗಲಿ, ಯಾರೇ ಆಗಲಿ ಅದು ತಪ್ಪೇ 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 ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ಮಾತಾಡೋಣ ಮತ್ತೆ ನಾನೇನು ಮಾಡ್ತಾ ಇದ್ದೀನಿ ಹೇಳಿ ಸರ್. ನಿಮ್ಮ ಆಟೋ ಡ್ರೈವರ್ ಅಲ್ವಾ ಸರ್? ಯಾರು ಫ್ಯಾನ್ ಸರ್ ನೀವು? ಯಾರು ಹೀರೋ, ಯಾವ ಹೀರೋ ಇಷ್ಟ? ಹೀರೋ ಯಾರನ್ನಿಲ್ಲ ಸರ್, ನಮಗೆ ಎಲ್ಲ ಒಂದೇ. ಎಲ್ಲ ಒಂದೇ ಸರ್. ತಪ್ಪು ಮಾಡಿದಾಗ ಇರೋದು ಶಿಕ್ಷೆ ಕೊಡೋದಕ್ಕೆ ಯಾವ ಜಾಗ ಸರ್? ನ್ಯಾಯ ಮಾಮೂಲಿ ಜೈಲಲ್ವಾ ಸರ್? ಜೈಲಲ್ಲೇ VIP ಟ್ರೀಟ್ಮೆಂಟ್ ನಡೀತಾ ಇದೆ ಅಂದ್ರೆ ಏನರ್ಥ? ಹೀರೋಗಳು ಎಲ್ಲರೂ ಒಂದೇ. ಯಾರು ಹೀರೋನ್ಗಳು ಅವರ ನಮಗೆ ಎಲ್ಲ ಒಂದೇ, ಯಾರಾದರೂ ಎಲ್ಲ ಒಂದೇ. ಆ ನ್ಯಾಯ ಜನಗಳಿಗೆಲ್ಲ, ಸಾರ್ವಜನಿಕರು ಎಲ್ಲ ಪ್ರತಿಯೊಬ್ಬರಿಗೂ ಒಂದೇ. ಅದೇನಿಲ್ಲ, ಯಾರು ಎಲ್ಲರಿಗೂ ನ್ಯಾಯ ಒಂದೇ ಆಗಿರಬೇಕು. ದುಡ್ಡಿದ್ದವರಿಗೆ, ದುಡ್ಡು ಇಲ್ದಿದ್ದವರಿಗೆ ಎಲ್ಲರಿಗೂ ಒಂದೇ, ಯಾರಾದ್ರೂ ಇಲ್ಲ, ಎಲ್ಲ ಒಂದೇ. ಓಕೆ. ಏನ್ ಸರ್ ನಿಮ್ಮ ಹೆಸರು? ಅಯ್ಯ, ಎಲ್ಲದಕ್ಕೂ ಬರೀ ಇವ್ರು ಮಾತಾಡ್ತಾರೆ, ಇವ್ರು ಏನ್ ಸರ್ ನಿಮ್ಮ? ಆಯ್ತು ಬರ್ರಿ. ನಾಳೆ ಆಟೋ ಡ್ರೈವರ್ ಕಷ್ಟ ಕೇಳಕ್ ಬರ್ತೀರಿ, ಯಾವಾಗ್ಲೂ ಹಿಂಗೆ ಮಾಡ್ತೀರಾ? ಮತ್ತೆ ಏನ್ ಸರ್ ನಿಮ್ಮ ಹೆಸರು? ಧನಂಜಯ ಅಂತ ಸರ್. ಧನಂಜಯ ಅವರೇ? ಡಾಲಿ ಧನಂಜಯ? ಕಾಳಿ ಧನಂಜಯ. ಡಾಲಿ ಧನಂಜಯ ಅಲ್ಲ, ನಾನು ಆಟೋ ಡ್ರೈವರ್ ಧನಂಜಯ್, ನೆಲಮಂಗಲದಲ್ಲಿ ಕಿಂಗು. ಹೇಳಿ ಮತ್ತೆ, ಕಿಂಗ್ ಏನಿಲ್ಲ, ಯಾರು ಕಿಂಗ್ ಇಲ್ಲ ಅಂತೀರಾ ಸರ್? ಏನ್ ಹೇಳ್ತೀರಾ ಸರ್? ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ನಟ ದರ್ಶನ್ ಎಲ್ಲರಿಗೂ ಮಾದರಿ ಆಗಬೇಕಾಗಿದ್ದವರು, ಎಲ್ರಿಗೂ ಒಬ್ಬ ಹೀರೋ ಅಂದರೆ ಹೆಂಗಿರಬೇಕು ಅಂತ ಸಿನಿಮಾದಲ್ಲಿ ತೋರಿಸೋ ಥರ ನಾಯಕ ಆಗಬೇಕು. ಇವತ್ತು ಯಾವುದೋ ಒಂದು ಆರೋಪವನ್ನು ಹೊತ್ತು ಈ ಥರ ಒದ್ದಾಡ್ತಿದ್ದಾರೆ, ಏನು ಹೇಳ್ತೀರಿ? ಸಂತೋಷ ಸರ್, ಅದಾಗಲಿ ಬಿಡಿ, ನ್ಯಾಯ ಸಿಗಲಿ. ಎಲ್ಲರಿಗೂ ಏನಾಗುತ್ತೆ ಅದೇ ನ್ಯಾಯ ಇರಬೇಕು. ಬಟ್ ಹಂಗೆ ಆಗ್ಲಿಲ್ವಲ್ಲ, ಜೈಲೊಳಗಡೆ VIP ಟ್ರೀಟ್ಮೆಂಟ್. VIP ಟ್ರೀಟ್ ಮಾಡ್ತಾರಲ್ಲ, ಅದಕ್ಕೇ ಅವ್ನು ತಗೊಂಡೋಗಿ ಬಳ್ಳಾರಿಗೆ ಹಾಕಿರೋದಲ್ವಾ? ಹಾಂ, ಅಲ್ಲಿ ಮೋಸ ಮಾಡೋದಕ್ಕೆ ಅಲ್ಲಿ ತಗೊಂಡೋಗಿ ಹಾಕಿರೋದು ಬಳ್ಳಾರಿಗೆ. ನಾನು ಇಲ್ಲೇನು ಇಟ್ಕೊಂಡಿಲ್ವಲ್ಲ, ಅವನ್ನ ಬಳ್ಳಾರಿಗೆ ತಾನೇ ಹಾಕಿರೋದು. ಬಟ್ ನೋಡಿ, ಪರಪ್ಪನ ಅಗ್ರಹಾರ ಹೈಟೆಕ್ ಜೈಲಾಗ್ಬಿಟ್ಟು. ಕೀಟಕ್ಕೇನಿಲ್ಲ ಸರ್, ಕೈದಿಗಳು ಅಂದ್ರೆ ಎಲ್ಲ ಕೈದಿಗಳೇ, ಹಂಗಿರ್ಬೇಕಲ್ವ? ಹಂಗಿರ್ಬೇಕು. ಈಗ ಸರ್ಕಾರ ಹಂಗಾರೆ ಇದ್ರ ಬಗ್ಗೆ ಎಚ್ಚೆತ್ಕೊಂಡಿಲ್ಲ. ಸರ್ಕಾರ ಎತ್ಕೊಂಡಿದೆ ಪಾಪ. ಅವ್ರು ಏನು ತಗೊಂಡೋಗಿ ಅರೆಸ್ಟ್ ಮಾಡ್ಸವ್ರೆ, ಮಾಡವ್ರೆ. ನ್ಯಾಯ ಸಿಗಬೇಕು. ದರ್ಶನ ಅಲ್ಲಿದ್ದಾನೆ, ಇರಲಿ ಬಿಡ್ರಿ ಅಷ್ಟೇ. ಅದರಲ್ಲೇನಿದೆ? ಏನು ದುಡ್ಡು ಕೊಡ್ತಾರೆ ಜೈಲಲ್ಲಿದ್ದಂಥ ಅಧಿಕಾರಿಗಳು ಮೋಸ ಮಾಡಿರೋದು. ಅದನ್ನು ಸರ್ಕಾರ ಹೊಣೆ ಅಲ್ಲ, ಅಧಿಕಾರಿಗಳೇ ತಪ್ಪು. ಅಧಿಕಾರಿ ತಪ್ಪುಳದು. ದುಡ್ಡು ಹೊಡೆದವ್ರೆ, ಮಾಡ್ಕೊಂಡವ್ರೆ, ಮಜಾ ಮಾಡೋಣ ಅಷ್ಟೇ. ಅಷ್ಟು ಬಿಟ್ರೆ ಏನಿಲ್ಲ ಅಲ್ಲೇನು. ಓಕೆ ಸರ್, ಓಕೆ. ಪ್ರತಿದಿನ ನಾನು ನ್ಯೂಸ್ ಚಾನಲೇ ನೋಡೋದು, ಎಸ್ಪೆಷಲಿ ನಾನು ನ್ಯೂಸ್ ಚಾನಲ್ ಜಾಸ್ತಿ ನೋಡ್ತೀನಿ. ಸೊ ಯಾಕೆ ಒಂದನ್ನೇ ಹಿಡ್ಕೊಂಡು ಎಳಿತಾ ಇರ್ತೀರಾ? ಯಾಕೆ ಅದಕ್ಕಿಂತ ಎಷ್ಟೋ ಕರಪ್ಷನ್ಗಳು ಜನರ ಮೇಲೆ ಬೀರುವಂಥ ಎಷ್ಟೋ ಪರಿಣಾಮ. ನೀವು ಕಾನೂನು ಬಾಹಿರ ಕೆಲಸಗಳು ಪ್ರತಿ ಹೆಜ್ಜೆಗೂ ನಡೀತಾ ಇದಾವೆ, ಅವೆಲ್ಲ ಯಾಕೆ ಬೆಳಕಿತ? ಸರಿ, ನಾನು ನಿಮಗೆ ಒಂದು ಪ್ರಶ್ನೆ ಮಾಡ್ತೀನಿ ಈಗ. ಕೇಳಿ ಒಂದು ನಿಮಿಷ. ದಿನದಲ್ಲಿ ಎಷ್ಟು ಸಲ TV ನೋಡ್ತೀರಾ? ನಾನು ಸುಮಾರು ಬೆಳಗಿನ ಜಾವ, ಮಧ್ಯಾಹ್ನ, ಸಂಜೆ. ಬೆಳಗಿನ ಜಾವ, ಮಧ್ಯಾಹ್ನ, ಸಂಜೆ. ಸರಿ, ಹಾಗಾದ್ರೆ ನಿಮ್ಮ ಪ್ರಕಾರ ಯಾವ ಹಗರಣದ ಬಗ್ಗೆನೂ ಸುದ್ದಿ ಮಾಡಿಲ್ವಾ? 99% ಮಾಡಿಲ್ವಾ? ಯಾರು ಸ್ಟಾರ್ಗಳು. ಮೊನ್ನೆ ಮೂಡ ಹಗರಣ ಆಯ್ತು. ಒಂದ್ ನಿಮಿಷ ಕೇಳಿ, ಮೂಡ ಹಗರಣ ಆಯ್ತು. ಆಯ್ತು, ಮೂಡ ಹಗರಣ ತೋರಿಸಿ. ಮೂಡ ಹಗರಣ, ನಾಗೇಂದ್ರನ ಹಗರಣ ಆಯ್ತು. ನಾಗೇಂದ್ರ ಮಾಡಿಲ್ವಾ? ಯಾಕಣ ಅವ್ನು ಜೈಲಿಗೆ ಹೋಗೋವರೆಗೂ ತೋರಿಸ್ಲಿಲ್ವಾ? ಜೈಲಿಗೆ ಹೋಗೋವರೆಗೂ ಮೂಡ ಹಗರಣ ಬಗ್ಗೆ ಎಷ್ಟು ದಿನ ತೋರಿಸ್ತೀರಾ? ಮೂಡ ಹಗರಣ ಈಗಲೂ ಮಾಡ್ತೀವಿ. ತರ್ತಾ ಇದೀರಾ ಏನೋ ಯಾವುದೋ ಒಂದು ಅಣ್ಣ, ನೀ ತುಂಬಾ ದರ್ಶನ್ ಒಂದು 24x7 ನಮ್ಮ ಮಧ್ಯರಾತ್ರಿ 12 ಗಂಟೆಗೆ ಆನ್ ಮಾಡಿದ್ರು ದರ್ಶನ್ ಹಿಂಗೆ ಹಂಗೆ ಯಾಕೆ ಹೇಳಿ ದರ್ಶನ್ ಹೋಗ್ತಾ ಇರುತ್ತೆ? ದರ್ಶನ್ ಅಭಿಮಾನ ಹೈಟ್ ದರ್ಶನ್ ಯಾಕೆ ಹೇಳಿ ದರ್ಶನ್ ಹೋಗ್ತಾ ಇರುತ್ತೆ? ನಾನು ಹೇಳ್ತಾ ಇರೋದು ಕಾನೂನನ್ನ ಎಲ್ಲರೂ ಮಿಸ್ಯೂಸ್ ಮಾಡ್ಕೊತಾ ಇದಾರೆ, ಜನರ ಮಿಸ್ಯೂಸ್. ನಿಮಿಷ ಹೇಳ್ತೀನಿ ಕೇಳಿ. ಯಾಕೆ ದರ್ಶನ್ನ ಸುದ್ದಿ ಡೇ ಬೈ ಡೇ ಹೋಗುತ್ತೆ ಅಂದ್ರೆ, ನಾವಲ್ಲಿ ಹೇಳಿದ್ನೇ ಹೇಳೋದು, ತೋರಿಸಿದ್ನೇ ತೋರ್ಸೋದಲ್ಲ. ಅದು ಒಂದೊಂದು ಸ್ಟೋರಿಯಿಂದ ಮತ್ತೊಂದು ಸ್ಟೋರಿಗೂ ಡೆವಲಪ್ಮೆಂಟ್ಸ್ ಅಂದ್ರೆ ಅಪ್ಡೇಟ್ ಆಗಿರುತ್ತೆ. ಅಪ್ಡೇಟ್ ಅಂದ್ರೆ ಏನು ಗೊತ್ತಾ? ಫಾರ್ ಎಕ್ಸಾಂಪಲ್, ನೀವು ಬೇರೆದ್ರಿಂದ ಹೋದ್ರೆ ಅಣ್ಣ ಬಾಣ ಇಲ್ಲಿ ಅದ್ರ ಬಗ್ಗೆನೂ ಮಾತಾಡ್ತಿದ್ವಿ. ಬಾಣ ಬರೀ ಅದೇ ಮಾತಾಡ್ತದೆ, ಹೆಣ್ಮಕ್ಳಿಗೆ ರೇಪ್ ಆಗ್ತದೆ ಅದಾಗ್ತದೆ ಅವೆಲ್ಲ ತೋರಿಸಿಲ್ವಾ? ಡೈಲಿ ದಿನ ತೋರಿಸ್ಲಾ? ಯಾರು ತೋರ್ಸ್ತಾರೆ? 30 ಸೆಕೆಂಡ್ ತೋರಿಸ್ಬಿಟ್ಟು ಹೋಗೋದಲ್ಲ ಗುರು, 30 ಸೆಕೆಂಡ್ ಎಲ್ಲ ತೋರಿಸ್ಬಿಟ್ಟು ಹೋಗೋದಲ್ಲ. ದಿನ ಪೂರ್ತಿ ಬೆಳಗ್ಗೆ ಎದ್ದಿ ಇದ್ ನೋಡಿದ್ರು ಅನ್ನೋದು TV ಏನ್ ಮಾಡ್ರೆ ದರ್ಶನ್ ಬರ್ತದೆ. ರೇಪ್ ಆಗಿರೋದು ಎಲ್ಲಿ ಬಂದೈತೆ? ಇರೋಣ ಅವ್ನು ದುಡಿತಾನೆ, ಅವ್ನು ಶೋಕಿ ಮಾಡ್ತಾನೆ. ಹಂಗಂತ ಕೊಲೆ ಮಾಡ್ಬೋದಾ?
ಕೊಲೆ ಕೊಲೆ ಮಾಡ್ಬೋದು. ನೀನು ಅಸ್ತಾನ್ ಕೊಲೆ ಆಕಸ್ಮಿಕನಾ? ಆಕಸ್ಮಿಕ ನಮ್ಮನೇಲಿ ಯಾರಾದ್ರೂ ಕೊಂದಿದ್ರೆ? ಆಗಿರೋದು ನಮ್ಮನೇಲಿ ಯಾರಾದ್ರೂ ಕೊಂದಿದ್ರೆ? ನಿಮ್ಮ ಮನೆಗೆ ಯಾರಾದ್ರೂ ಹೆಣ್ಮಕ್ಳು ರೇಪ್ ಆಗಿರೋ ನೀನು ಇಷ್ಟು ಇದು ಮಾಡ್ತಿದ್ದೆ. ರೇಪ್ ಆಗಿದ್ರೆ ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ತಿದ್ದೆ. ಅವನೇ ಮಾಡಿರೋದು, ಅದು ಅವನೇ ಮಾಡಿರೋದು. ರೇಪ್ ಮಾಡೋದ ರೇಣುಕಸ್ವಾಮಿ? ಕೆಟ್ಟ ಕೇಳಿಸಿಲ್ವಾ? ಒಂದ್ ನಿಮಿಷ ಎಷ್ಟು ಸಲ ನೋಡ್ತೀರಾ ಟಿವಿ ಎಷ್ಟು ಸಲ ನೋಡ್ತೀರಾ? ಎಷ್ಟು ಸಲ ನೋಡ್ತೀರಾ? ನಂಗೆ ಇಷ್ಟ ಬಂದಂಗೆ ನಾನು ನೋಡ್ಕೊಂತೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ 2 ಪೋಸ್ಟ್ ನೋಡ್ಬಿಟ್ಟು ಸುದ್ದಿನೇ ಮಾಡಿಲ್ಲ ಅಂತ ಹೇಳೋದು ತಪ್ಪಲ್ವಾ? ಕಾರ್ಕಳದಲ್ಲಿ ರೇಪ್ ಆಯ್ತಲ್ಲ, ಅದು ಹೋಗ್ತದೆ. ಕೋಲ್ಕತ್ತಾದಲ್ಲಿ ರೇಪ್ ನ್ಯಾಯ ಸಿಗ್ತಾ? ಅಣ್ಣ, ನ್ಯಾಯ ಸಿಕ್ಕಿದ್ಮೇಲೆ ಕಾರಣ ಎಲ್ಲಿ ಸಿಕ್ಕೈತೆ? ಅಣ್ಣ ಅವ್ನು ಹಾಕೊಂಡು ಹೋದ್ರಲ್ಲ ಒಳಕ್ಕೆ ರುಬ್ಬುದ್ರಲ್ಲ ಅಣ್ಣ. ಅದು ತೋರಿಸ್ತಾ ಇದ್ದೀರಾ? ರುಬ್ಬುದ್ರಲ್ಲ? ಅದು ತೋರಿಸ್ತಾ ಇದ್ದೀರಾ? ಅಲ್ಲ ಒಂದ್ ನಿಮಿಷ, ರುಬ್ಬಂತ ಯಾರು ಹೋಗಿ ತೋರ್ಸಕ್ಕಾಗತ್ತಾ? ನಮ್ಗೆ ಹೆಂಗ್ ಗೊತ್ತಾಯ್ತದೆ? ದರ್ಶನ್ ರುಬ್ಬದ್ ಹೆಂಗ್ ತೋರ್ಸಕೈತೆ? ದರ್ಶನ್ ಎಲ್ಲ ಅಲ್ಲ ಅಣ್ಣ, ಒಂದ್ ನಿಮಿಷ ದರ್ಶನ್ ಎಲ್ಲ ತೋರಿಸ್ತಾ ಒಂದ್ ನಿಮಿಷ. ಆಯ್ತು ಇದಕ್ಕೆ ಆನ್ಸರ್ ಕೊಡ್ತೀನಿ ಕೇಳೋಣ. ಇಲ್ಲಿ ದರ್ಶನ್ಗೆ ಲಕ್ಷಾಂತರ ಕೋಟ್ಯಾಂತರ ಜನ ಫಾಲೋವರ್ಸ್ ಇದ್ದಾರೆ. ಏನ್ ಸರ್, 100 ಜನ ಅವ್ರು ಮಾಡಿದ್ನ ಸರಿ ತಪ್ಪು ಯಾವುದು ಫಾಲೋ ಮಾಡ್ತಿರ್ತಾರೆ. ದರ್ಶನ್ ಒಂದು ಹೇರ್ ಸ್ಟೈಲ್ ಮಾಡಿದ್ರೆ ಆ ಹೇರ್ ಸ್ಟೈಲ್ ಅವ್ರಿಗೆ ಲೈಕ್ ಆಗುತ್ತೆ. ದರ್ಶನ್ ಒಂದು ಟೀ ಶರ್ಟ್ ಹಾಕ್ತಾ ಅಂದ್ರೆ ಆ ಟೀ ಶರ್ಟ್ ಲೈಕ್ ಆಗುತ್ತೆ. ಇವತ್ತು ಅಭಿಮಾನಿಗಳು ಯಾವ ಮಟ್ಟಕ್ಕೆ ಇಳಿದಿದ್ದಾರೆ, ನೀನು ಸತ್ಯ ಒಪ್ಕೋ, ಇದನ್ನ ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಅಂದ್ರೆ ನಮ್ಮ ಬಾಸ್ ಮಾಡಿದ್ದೇ ಸರಿ ಅಂತಿದ್ದಾರೆ. ಕಾನೂನು ಹಂಗೆ ಇರೋದು ಯಾಕೆ? ಕಾನೂನಲ್ಲಿ ಅವ್ನು ಮಾಡಿರೋದು ಒಂದೇ ತಪ್ಪು. ಅದು ಒಂದೇ ತಪ್ಪ ಅಣ್ಣ? ಮಾಡದೇ ಇರೋ ತಪ್ಪು ಮಾಡಿಲ್ಲ. ಯಾರು ಮಾಡದೇ ಇರೋ ತಪ್ಪು ಮಾಡ್ದಿರೋ ತಪ್ಪ ಅಣ್ಣ? ಮಾಡಿಲ್ಲ. ಯಾರು ಮಾಡಿದಿರೋ ಅದಕ್ಕೆ ದೊಡ್ಡದು ಎಷ್ಟು 2-3 ಕೊಲೆ ಮಾಡಿ ಏನೇನೋ ವಿಚಿತ್ರ. ಈಗ ನೀನ್ ಕೊಲೆ ಮಾಡೋದಕ್ಕೂ ದರ್ಶನ್ ಕೊಲೆ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಹೇಳ್ತೀನಿ ಕೇಳು ಅವನು ಅಲ್ವಾ? ಜೈಲಲ್ಲಿ VIP ಟ್ರೀಟ್ಮೆಂಟ್ ತಗೊಂಡಿದ್ ಸರಿನಾ? ನೀ ದುಡ್ಡಿದ್ರೆ ಅವ್ನ ಒಬ್ಬನೇ ತಾಣ್ತಾ ಇರೋದು. ಅದನ್ನೇ ಎಲ್ಲ ಸೇರಿಸಿ ತಗೋತಾ ಇದೀವಿ ನಾವೀಗ. ಅವನೊಬ್ಬನಿಂದ ಬೆಳಗ್ಗೆ ಪ್ರಜ್ವಲ್ ರೇವಣ್ಣ, ನಾ ಆಗ್ಲೂ ಹೇಳಿದೆ, ಪ್ರಜ್ವಲ್ ರೇವಣ್ಣ, ನಾಗೇಂದ್ರ ಎಲ್ಲರೂ ತಗೋತಾ ಇದ್ದಾರೆ, ದುಡ್ಡಿರೋರೆಲ್ಲ ತಗೋತಾ ಇದ್ದಾರೆ. ಬಟ್ ಬೆಳಕಿಗೆ ಬಂದಿದ್ದು ದರ್ಶನ್ ಒಂದು ಫೋಟೋದಿಂದ. ಆ ಫೋಟೋದಿಂದ ಆಯ್ತು. ರೌಡಿ ಶೀಟರ್ ಜೊತೆ ಕೂರ್ಬೋದಾ? ಯಾರು? ನಿಮ್ ಬಾಸ್ ರೌಡಿ ಶೀಟರ್ ಜೊತೆ ಕೂರ್ಬೋದು? ಅವನು ಮನುಷ್ಯನೇ ಸ್ವಾಮಿ. ಈಗ ನೀನು ರೌಡಿ ಶೀಟರು ಪ್ರೀತಿನ ಮಾತಾಡ್ಸ್ಕೊಂಬತ್ತೆ ನನ್ನ ಹತ್ರ, ಮಾತಾಡ್ಸಿಲ್ಲ ಇರಾಕಾಯ್ತದ? ಹಂಗೆ ಆಲ್ರೆಡಿ ತಪ್ಪಾಗಿದೆ, ಮೊದಲೇ ಆರೋಪಗಳಿವೆ. ಆ ಟೈಮಲ್ಲಿ ಹುಷಾರಾಗಿರ್ಬೇಕಲ್ಲ. ನಾವ್ ಹೇಳೋರು ಆಗಲ್ಲ, ಅದು ಕಣ್ಣಾರೆ ಕಂಡಿರೋರು ಹೇಳಿರ್ಬೇಕು. ಅದೇನು ಅಂತ ನಮಗೂ ಇನ್ನೂ ಗೊತ್ತಾಗಿಲ್ಲ. ನೀವ್ ಹೇಳೋದು 118 ಸಾಕ್ಷ್ಯ ಕಲೆ ಹಾಕಿದ್ದಾರೆ. FSL ರಿಪೋರ್ಟ್ ಬಂದಿದೆ. ನೀನ್ ಅದಕ್ಕೆ ಹೇಳೋದು ಟಿವಿ ನೋಡ್ಬೇಕಂತ. ನೀನ್ ನೋಡಲ್ಲ, ಸುಮ್ಮನೆ ಯಾರು ಅದೇ ಮಾಡೋದು ತಪ್ಪು. FSL ರಿಪೋರ್ಟ್ ಅಲ್ಲಿ ಒಂದ್ ನಿಮಿಷ ಇರೋಣ. FSL ರಿಪೋರ್ಟ್ ಅಲ್ಲಿ ದರ್ಶನ್ ಬಟ್ಟೆ ಮೇಲೆ ಇರೋ ರಕ್ತ ರೇಣುಕಾ ಸ್ವಾಮಿ ರಕ್ತ ಅಣ್ಣ. FSL ರಿಪೋರ್ಟ್ ಕಾರಣ, ಡಾಕ್ಯುಮೆಂಟ್ರಿ ಯಾರು ಬೇಕಾದ್ರೂ ಮಾಡ್ತಾರೆ. ಒರಿಜಿನಲ್ ರಿಪೋರ್ಟ್ ಅದು. ಅಯ್ಯೋ, ಎಲ್ಲಾ ಚಾನಲ್ ಎಲ್ಲಾದ್ರಲ್ಲೂ ತೋರ್ಸಾಯ್ತು ಕಣೆ. ನಿಮ್ ಯೂಟ್ಯೂಬ್ ಚಾನಲ್ ತೋರ್ಸಾಯ್ತು. ಯಾವುದೇ ಚಾನಲ್ ಅವರು ತಪ್ಪು ಸುಳ್ಳು ತೋರ್ಸೋದು, ಜನರನ್ನ ಪ್ರವೋಕ್ ಮಾಡೋದು ಅಂತ ಚಾನಲ್ಗೆ ಈ ಚಾನಲ್ ಮುಖಾಂತರ ಧಿಕ್ಕಾರ. ಓಕೆನಾ? ಧಿಕ್ಕಾರ. ಪರಪ್ಪನ ಅಗ್ರಹಾರ ಜೈಲಿನೊಳಗಿರುವಂತಹ ಅವ್ಯವಸ್ಥೆಯಲ್ಲ, ಅತಿಯಾದ ವ್ಯವಸ್ಥೆ. ಬನ್ನಿ ಜನರು ಏನ್ ಹೇಳ್ತಾರೆ ಕೇಳೋಣ. ಬೇರೆ ಎಲ್ಲರೂ ಹೇಳ್ತಾ ಇದಾರೆ ಅವರೊಬ್ಬ ಕೆಟ್ಟ ಬಿಬ್ಬ ಇದು ಮಾಡಿದ್ದಾರೆ ಅಂತ. ಪ್ರಪಂಚದಲ್ಲಿ ಯಾರು ಮಾಡಿಲ್ಲ, ಸರ್ಕಾರ ಇವತ್ತೆಲ್ಲ ಕೆಟ್ಟದ್ ಮಾಡ್ತಾ ಇದೆ. ದುಡ್ಡರಿಗೊಂದು ದುಡ್ಡಿಲ್ದರಿಗೊಂದಾ? ಯಡಿಯೂರಪ್ಪ ಇದ್ರು, DK ಶಿವಕುಮಾರ್ ಇದ್ರು. ಏನೋ ನಾನು ಹೀರೋ ಅಂತ ಮಾಡ್ಬಿಟ್ಟ ಈಗ ಅನುಭವಿಸ್ತಾವ್ನೆ. ಯಾವ ಹೀರೋ ಇಷ್ಟನೋ? ದರ್ಶನ್. ಏನ್ ಹೇಳ್ತೀರಾ ಅದ್ರ ಬಗ್ಗೆ, ನಿಮ್ಮ ಅಭಿಪ್ರಾಯ ಏನು? ಅವ್ರು ನಾಲ್ವರು ಒಳ್ಳೆಯವ್ರು ಮಾಡಕ್ ಹೋದವರು ಈ ತರ ಮಾಡ್ಕೊಂಡ್ರೆ ಅವ್ರ ಕೆಟ್ಟ ಹೆಸರು ತುಂಬಾನೇ ಬರುತ್ತೆ. ಯಾರು ನಿಮ್ಮ ಬಾಸು? ಡಿವೋರ್ಸ್ ಪವರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಅವರು ಇಷ್ಟನೇ. ನಿಮ್ಮ ಹೀರೋ ಯಾರು ಅಂದೆ? ನಮ್ಮ ಪವರ್ ಬಾಸು ದರ್ಶನ್ ಅವ್ರ ಬಗ್ಗೆ ಏನ್ ಹೇಳ್ತೀಯಾ? ದರ್ಶನ್ ಬಗ್ಗೆ ಏನಿಲ್ಲ, ಏನಿಲ್ಲ ಅವ್ರ ಬಗ್ಗೆ. ಜೈಲು ಅಂದ್ರೆ ನಿಮ್ ಪ್ರಕಾರ ಹೆಂಗಿರುತ್ತೆ? ಜೈಲು ಅಂದ್ರೆ ಮಾಮೂಲಿ ಜೈಲ್ ತರನೇ ಇರುತ್ತೆ. ಫ್ಯಾಕ್ಟ್ರಿಗೆ ಹೋಗೋರು ಲೇಡೀಸ್ ಜಾಸ್ತಿ ಇದ್ದಾರೆ, ಅವರಿಂದ ನಮಗೆ ಬಸ್ ಹತ್ಲಕ್ ಆಗಲ್ಲ. ಏನ್ ಹೇಳ್ತೀರಪ್ಪ ಲೇಡೀಸು? ನಮ್ಗೆ ಬಸ್ ಹತ್ತಿದಕ್ಕೆ ಬಿಡಲ್ಲ. ಎಲ್ಲಿ ಹೋಗ್ಬೇಕು ಕೇಳ್ರಿ? ಅವ್ರೆಲ್ಲ ಹೋಗ್ಬೇಕು? ಅವರು ಹೋಗ್ಬೇಕು, ನಾವು ಹೋಗ್ಬೇಕು. ಅದು ಸಿದ್ದರಾಮಯ್ಯಂಗೆ ಗೊತ್ತಿರ್ಬೇಕಾಗಿತ್ತು, ಏನಂತ ಮಾಡಬಾರ್ದಾಗಿತ್ತು ಅಂತ. ಉಮಾಶಂಕರ್ ಅವರೇ ಹೇಳಿ. ಉಮಾಶಂಕರ್ ಅವರೇ, ಲಕ್ಷಾಂತರ ಜನ ಫಾಲೋ ಮಾಡುವಂಥ ನಟ, ಇವತ್ತು ಇಂಥ ಪರಿಸ್ಥಿತಿ. ಎಲ್ಲರೂ ಹೇಳ್ಬೋದು 1000 ಜನ ಏನ್ರಿ ಬರೀ ಅವ್ರದ್ದೇ ತೋರಿಸ್ತೀರಾ ಅಂತ. ತೋರಿಸ್ಲೇಬೇಕು, ಇಲ್ಲ ಅಂದಿದ್ರೆ ಇಷ್ಟೊಂದು ಕೆಲವೊಂದು ಹೊರಗಡೆ ಬರ್ತಾ ಇರಲಿಲ್ಲ. ಏನು ಹೇಳ್ತೀರಾ ನಿಮ್ಮ ಅಭಿಪ್ರಾಯ? ಅವರೊಬ್ಬ ನಟ, ತುಂಬ ಒಳ್ಳೆ ವ್ಯಕ್ತಿ, ಅದ್ರ ಬಗ್ಗೆ ಏನು ಬೇರೆ ಮಾತಿಲ್ಲ. ಬೇರೆ ಎಲ್ಲರೂ ಹೇಳ್ತಾ ಇದ್ದಾರೆ ಅವರೊಬ್ಬ ಕೆಟ್ಟ ಬಿಬ್ಬ ಇದು ಮಾಡಿದ್ದಾರೆ ಅಂತ. ಪ್ರಪಂಚದಲ್ಲಿ ಯಾರು ಮಾಡಿಲ್ಲ, ಸರ್ಕಾರ ಇವತ್ತೆಲ್ಲ ಕೆಟ್ಟದ್ದು ಮಾಡ್ತಾ ಇದೆ. ಅದನ್ನು ಜನ ಅರ್ಥ ಮಾಡ್ಕೊತಿಲ್ಲ. ನಮಗೆ ಒಳ್ಳೆ ವ್ಯಕ್ತಿ. ಸರಿ, ಜೈಲೊಳಗಡೆ ಇರುವಂತಹ ಅವ್ಯವಸ್ಥೆ ಅಲ್ಲ, ಭಾರೀ ವ್ಯವಸ್ಥೆ ಏನಂತೀರಾ? ವ್ಯವಸ್ಥೆ ಮಾಡಿಕೊಟ್ಟಿರೋದು ಸರ್ಕಾರ ಸರ್, ಬೇರೆ ಯಾರು ಮಾಡಿಕೊಟ್ಟಿಲ್ಲ. ಒಳಗಡೆ ರಾಜಕಾರಣಿ ಇಲ್ದಂಗೆ, ಸರ್ಕಾರ ಇಲ್ದಂಗೆ ಒಳಗಡೆ ಎಲ್ಲ ಫೆಸಿಲಿಟಿ ಸಿಗುತ್ತಾ? ಬನ್ನಿ, ಜೈಲಿಂದ ಒಬ್ಬ ಕೈದಿ ಬರ್ತಾನಲ್ಲ, ಆ ಕೈದಿನ ಒಬ್ಬ ಒಂದು 5 ನಿಮಿಷ ಕೂತ್ಕೊಂಡು ನಮ್ಮನ್ನ ಹೆಂಗೆ ನೀವು ಇದು ಮಾಡ್ತೀರೋ ಆ ರೀತಿ ಅವ್ನು ಕೇಳಿ. ನೀವು ಜೈಲ್ ಒಳಗಡೆ ಹೆಂಗಿದ್ಯಪ್ಪ ಕೇಳಿದ್ರೆ ನನ್ನ ಮಕ್ಕಳು ನಿಜ ಹೇಳೋರಿಗಿಂತ ಪುಂಗಿ ದಾಸರ ಜಾಸ್ತಿ ಆಗೋದ್ರು ಸರ್. ಸತ್ಯವಾಗಿ ಹೇಳ್ತಾರೆ. ಅವ್ರು ಅನುಭವಿಸ್ತಿರೋದು ಜೈಲಲ್ಲಿ ಏನು ಅನುಭವಿಸ್ತಾರೋ ಅದನ್ನ ವ್ಯಕ್ತಪಡಿಸ್ತಾರೆ. ನಮ್ಮನ್ನ ಹೆಂಗೆ ಕೇಳ್ತೀರೋ ಯಾರು? ಸರಿ, VIP ಟ್ರೀಟ್ಮೆಂಟ್ ದುಡ್ಡರಿಗೊಂದು ದುಡ್ಡಿಲ್ದರಿಗೊಂದಾ? ಇವತ್ತಿಂದ ನಡ್ಕೊಂಡ್ ಬಂದಿಲ್ಲ, ಅದು ಅವತ್ತಿಂದನೂ ನಡ್ಕೊಂಡ್ ಬಂದಿದೆ. ಯಡಿಯೂರಪ್ಪ ಇದ್ರಲ್ಲ ಸರ್, ಯಡಿಯೂರಪ್ಪ ಇದ್ರು, DK ಶಿವಕುಮಾರ್ ಇದ್ರು. ಯಾಕೆ ಇವತ್ತಿನ ದಿನ ಬಳ್ಳಾರಿ ಗಣಿ
ರೆಡಿ ಈ ಮುಂಚೆನೇ ನಾವು ಸುದ್ದಿ ಮಾಡಿದೀವಿ, ಒಳಗಡೆ ಫೋನ್ ಯೂಸ್ ಮಾಡ್ತಾ ಇದ್ರು, ಒಳಗಡೆ ಸಿಕ್ಕಾಬಟ್ಟೆ ಬೇರೆ ಜೈಲಾಧಿಕಾರಿಗಳು ಅವ್ರಿಗೂ ನಂಟಿತ್ತು, ಅದು ಇದು ಅಂತ. ಬಟ್ ಎಲ್ಲವೂ ನಿಂತಿತ್ತು, ಎಲ್ಲದಕ್ಕೂ ಬ್ರೇಕ್ ಹಾಕಿದೀವಿ ಅಂತ ಹೇಳಿದ್ರು. ಮತ್ತೆ ಈಗ ದರ್ಶನ್ ಹೋಗಿದ್ರು ಒಳಗಡೆ, ಅವ್ರ ಪಾಡಿಗೆ ಅವ್ರು ಇದ್ರು, ಎಲ್ಲ ಬೇರೆ ಬೇರೆ ಏನು ಕಾನೂನು ಪ್ರಕ್ರಿಯೆ ನಡೀತಾ ಇತ್ತು. ಏಕಾಏಕಿ ಬ್ಲಾಸ್ಟ್ ಆಗೋಯ್ತು ಒಂದು ಫೋಟೋ, ಏಕಾಏಕಿ. ಫೋಟೋ ಮಾಡ್ಕೊಟ್ಟಿದ್ದಾರೆ ಸರ್, ಅವ್ರ ಫ್ಯಾನ್ಸೇ ಅಂತೆ. ಫ್ಯಾನ್ಸ್ ಅಲ್ಲ ಸರ್, ಫ್ಯಾನ್ಸೇ ಅಂತೆ ಭಯ. ಮೊಬೈಲ್ ಹೆಂಗಲ್ಲ ಇತ್ತು ನಾವು ಕೇಳೋ ಕ್ವಶನ್ಸು. ನಾನು ಹೇಳ್ತಿರೋದು ಜೈಲೊಳಗಡೆ ಮೊಬೈಲ್ ಅಲ್ಲ ಹೆಂಗಿತ್ತು. ನೋಡಿ, ನಾವಲ್ಲಿ ರಿಪೋರ್ಟಿಂಗ್ ಮಾಡಕ್ ಹೋದ್ರೆ ನೆಟ್ವರ್ಕ್ ಸಿಗಲ್ಲ, ಒಳಗಡೆ ವಿಡಿಯೋ ಕಾಲಲ್ಲಿ ಮಾತಾಡೋವಷ್ಟು ನೆಟ್ವರ್ಕ್ ಇದೆ. ನಾವು ಒಂದು ಕ್ರೈಮ್ ಡ್ಯೂಟಿ ಮಾಡ್ತೀವಿ ಸರ್. ಇವತ್ತು ನಾವು ನೆಲಮಂಗಲ ಒಂದು ವೆಹಿಕಲ್ಲು ಸ್ಟೇಷನಿಂದ ಡ್ಯೂಟಿ ಮಾಡ್ತೀವಿ. ನೆಲಮಂಗಲ ಒಂದು ವೆಹಿಕಲ್ಲು ಕ್ರೈಮ್ ಡ್ಯೂಟಿ ಮಾಡುತ್ತೆ, ನೆಲಮಂಗಲ 2 ಕಾರ್ ಡ್ಯೂಟಿ ಮಾಡುತ್ತೆ. ಜೈಲಿಗೆ ಒಬ್ಬ ಅಕ್ಯೂಸ್ನ ಬಿಡಕ್ಕೆ ಹೋಗ್ತೀವಿ. ನೆಟ್ವರ್ಕ್ ಬರಲ್ಲ ನಮಗೆ, ಇವತ್ತು ನೆಟ್ವರ್ಕ್ ಬರಲ್ಲ ಜೈಲ್ ಹತ್ರ, ನಮಗೂ ಬರಲ್ಲ. ಆದರೆ ಜೈಲೊಳಗಡೆ ನೆಟ್ವರ್ಕ್ ಹೆಂಗೆ ಬಂತು? ಅದೇ ಪ್ರಶ್ನೆ. ಈಗ ಮತ್ತೆ ನಿಮ್ಮ ಅಭಿಪ್ರಾಯ ಹೇಳಿ. ಈಗ ಅಭಿಪ್ರಾಯ ಸರ್ಕಾರ ಸರ್, ಸರ್ಕಾರದ ಲೋಪದೋಷ ಅಷ್ಟೇ. ನಿಮಗೆ ಯಾವ ಹೀರೋ ಇಷ್ಟ? ಅಯ್ಯೋ ಯಪ್ಪ, ಯಾವ ಇಷ್ಟ ಆದ್ರೇನು ಎಲ್ಲರೂ ನಮ್ಗೆ ಒಳ್ಳೆಯವ್ರೆ, ಎಲ್ಲರೂ ಎಲ್ಲರೂ ಚೆನ್ನಾಗಿರ್ತಾರೆ. ದರ್ಶನ್ ಬಗ್ಗೆ ಏನು ಅನ್ಸುತ್ತೆ ನಿಮ್ಗೆ? ಏನಪ್ಪ ಮಾಡ್ಬಿಟ್ಟ ಅಪ್ಪ ಮಾಡ್ಬಿಟ್ಟವನೇ, ಪಾಪ ಒನ್ನಯ್ಯ ಮಾಡ್ಬಿಟ್ಟ ಅವನು. ಮಾಡವಾಗಿತ್ತು, ಮಾಡಬಾರ್ದಾಗಿತ್ತು. ಹಿಂಗೆ ಒಂದು ಲಕ್ಷಾಂತರ ಜನ ಆಗಿರ್ಲಿಲ್ಲ, ಹಿಂಗೆ ಆತದೆ ಅಂತ ಅವನಿಗೆ ಗೊತ್ತಿರಲಿಲ್ಲ. ಏನೋ ನಾನು ಹೀರೋ ಅಂತ ಮಾಡ್ಬಿಟ್ಟ, ಈಗ ಅನುಭವಿಸ್ತಾವನೆ ಕಷ್ಟ. ಹೋಗ್ಲಿ, ಆಗೋಯ್ತಲ್ವಾ, ಸುಮ್ಮನೆ ಇರ್ಬೇಕು ತಾನೆ ಅಚ್ಚುಕಟ್ಟಾಗಿ. ರೇಟು ಬೀಡಿ ಅದೆಲ್ಲ ಸೇದ್ಕೊಂಡು ಮಾಡ್ದಂಗೆ ಸುಮ್ಮನೆ ಇದ್ದಿದ್ರೆ ಹೆಂಗೋ ಅಯ್ಯೋ ಪಾಪ ಅಂತ ಬಿಡೋರೇನೋ. ಅವನು ಮೋಜಿ ಮಸ್ತಿ ಮಾಡಕ್ಕೆ ಹೋದ್ರೆ ತಗೊಂಡೋಗಿ ಬಳ್ಳಾರಿಗೆ ಹಾಕಿರಿ ನೆನ್ನೆ ತಗೊಂಡೋಗಿ ಹಾಕ್ಬಿಟ್ರು. ಏನಂತೀರಮ್ಮ, ಜೈಲಲ್ಲಿ ಹಂಗೆಲ್ಲ ಇರೋದು ಸರಿನಾ? ಸರ್ಕಾರ ಈ ಥರ ಕ್ರಮ ತಗೊಂಡ್ರೆ ಇಲ್ಲಪ್ಪ, ಸರಿ ಇಲ್ಲ. ಏನೋ ಬಡವ ಏನೋ ತಪ್ಪಾಗೋಯ್ತು ಅಂತ ಕೈ ಕಾಲಿಗೆ ಬಿದ್ದು ಈಚೆಗೆ ಬರೋದು ಬಿಟ್ಟು ಒಳಗೆ ಹೋಗಿ ಸೇರ್ಕೊಂಬಿಟ್ಟ ಅಂತ. ಓಕೆ, ಎಸ್, ಇವಿಷ್ಟು ನೆಲಮಂಗಲಕ್ಕೆ ಬಂದ್ವಿ, ಜನರ ಅಭಿಪ್ರಾಯವನ್ನು ತೆಗೆದುಕೊಂಡ್ವಿ. ಜನರು ತಮ್ಮದೇ ಆದ ರೀತಿಯಲ್ಲಿ ತಮ್ಮ ಹೇಳಿಕೆಗಳನ್ನು, ತಮ್ಮ ಅಭಿಪ್ರಾಯಗಳನ್ನು, ತಮ್ಮ ಇಷ್ಟಗಳನ್ನು, ತಮ್ಮ ಕಷ್ಟಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಮತ್ತೊಂದು ಸಮಸ್ಯೆಯನ್ನು ಹಿಡ್ಕೊಂಡು ಮತ್ತೊಂದು ಏರಿಯಾದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.